ಸ್ವಲ್ಪ ಮುಂದೆ ಬರ್ತಾರೆ ಹಿಂದೆ ಲೈಟ್ ಹೊಡೆಯುತ್ತೆ ಫ್ಲ್ಯಾಶ್. ಕೈ ತೊಳ್ಕೊಳಕ್ಕ ಇಲ್ಲೆಲ್ಲ ಯಾಕೆ ಹೌದವಾ? ಇಲ್ಲಿ ಕೈ ತೊಳ್ಕೊತಾರ, ಅಲ್ಲಿ ಕೈ ತೊಳ್ಕೊತಾರ. ಇದೆಲ್ಲ ಸೋರ್ತಾ ಇದೆಯಲ್ವಾ? ಇದು ತೆಗೀರಿ, ಕ್ಲಾಸ್ ನೋಡ್ರಿ, ಫೋಟೋ ತೆಗೆದು ತೋರಿಸ್ತೀನಿ. ನನಗೆ ಬೇಕಾಗತ್ತೆ ನಮ್ಮ ಲೀಕ್ ಆಗುತ್ತೆ ನಮ್ಮ ಫಿಲ್ಟರ್ ಲೀಕ್ ಆಗುತ್ತೆ ನಮ್ಮ ಅಂದ್ರೆ ಇದೆಲ್ಲ ಫೋಟೋಸ್ ತಗೊಳ್ಳಿ. ನಾನು ನಾಳೆ ಎಷ್ಟು ವರ್ಷದ ಆಸೆ ನಮ್ಮ ಇವೆಲ್ಲ ಎಲ್ಲ ನನ್ನ ಫೋಟೋಸ್ ಬೇಕು. ಎಷ್ಟು ವರ್ಷ ಆಯ್ತು? 8 ವರ್ಷ ಆಯ್ತು. ನೀವೇನು ಒದ್ಕೊಳ್ಳೋಕ್ಕೂ ಆಗಲ್ಲ, ಇಷ್ಟು ತೆಳು ಬಟ್ಟೆ ಅದೇನಿಲ್ಲ, ತುಂಬ ಹಳೆ ಹಾಸಿಗೆ. ಕೆಟ್ಟ ವಾಸನೆ ಇಲ್ಲ. ಬಾತ್ರೂಮ್ಗೆಲ್ಲ ಡೋರ್ ಇದಾವ. ನೀರೇನು ಬರ್ತಾ ಇದೆ? ಅಷ್ಟು ನೀನು ಸಾಕ್ಸ್ ಎಲ್ಲ ಹಾಕೊಂಡಿದ್ಯಲ್ಲ. ಆಯ್ತು, ಚಪ್ಪಲಿ ಹಾಕೊಂಡು ಹೋಗ. ನಾನೇ ಹೋಗ್ಬೇಕನ್ಸುತ್ತೆ. ನೀವು ಅನಿಸ್ತೀರ ನಾನು ಬಿಡಪ್ಪ, ಬಿಡು ಬಿಡು. ನೀವು ಭಾರಿ ನಾಜೂಕಿದ್ದೀರಿ. ನೀನು ಸಾಕ್ಸ್ ಹಾಕೊಂಡು ನೀನು ಈ ಥರ ಎಲ್ಲ ಮಾಡಿ ಎಲ್ಲ ಆಗ್ತಿದವ. ಇದೇನಮ್ಮ ಅದು? ಹಂಗೆ ಇದೆಯಾ? ವಿಡಿಯೋ ಮಾಡಬಾರಲ್ಲ. ಜಾರ್ ಬೀಳ್ತೀನಿ. ಇಷ್ಟು ಜಾರ್ಕೆ ಇದೆ, ತೊಳೆಯಲ್ಲಮ್ಮ. ಏ ತಾಯಿ, ಇಷ್ಟು ಜಾರ್ಕೆ ಇದೆಯಲ್ಲ, ಮಕ್ಕಳು ಬೀಳಲ್ಲ. ಜಾರುತ್ತಲ್ವಾ? ಅಲ್ಲ, ನೀವು ಎಲ್ಲ ಕಂಟ್ರಿ ಅದನ್ನು ವಿಡಿಯೋ ಮಾಡ್ರಿ. ಯಾವ್ದು ಕ್ಯಾಬ್ಸ್ ಹೆಂಗಿದೆ? ಇದು ದೂರ ಇಲ್ಲ ಹೌದವಾ? ಇದೇನಿದು ವರ್ಕ್ ಆಗ್ತಾ ಇಲ್ಲ. ಯಾವಾಗ ಕೊಟ್ಟಿದ್ದು? ಅಲ್ವಾ? ಇಷ್ಟು ಜಾರುತ್ತಲ್ಲವಾ? ಡಿಸ್ಟ್ರಿಕ್ಟ್ ಆಫೀಸರ್ ಲೇಡಿ, ವಾರ್ಡನ್ ಲೇಡಿ. ಎಲ್ಲ ಬಿದರ್ ಸುತ್ತಮುತ್ತ ಊರಿರೋರೇನ ಎಲ್ಲರೂ? ಎಲ್ಲ ಎಷ್ಟನೇ ಕ್ಲಾಸಿಂದ ಇದ್ದೀರಾ ಇಲ್ಲಿ? 5. ಹೀಗಿತ್ತು. ಅರೆ ವಾ, ಸೂಪರ್. ಆಯ್ತು. ಬಾತ್ರೂಮ್ಗೆ ಕಾಲಿಟ್ಟರೆ ಜಾಗ್ತೀನಲ್ಲ, ನೀವು ಜಾರ್ ಬಿದ್ದಿಲ್ವ ಒಂದ್ಸಲ? ಬಿದ್ದಿರಲ್ಲ? ಇಲ್ಲ ಅಂತ ಸುಳ್ಳು ಹೇಳಬೇಡ. ಬಿದ್ದಿರಿ? ನಿಮ್ಮನ್ನು ನೋಡ್ಲಿಕ್ಕೆ ನಾ ಎಲ್ಲಿಂದ ಬಂದೀನಿ ಗೊತ್ತು? ಎಲ್ಲಿಂದ ಬಂದೀನಿ? ಬೆಂಗಳೂರಿಂದ. ನಿಮ್ಮಷ್ಟೇ 3 ದಿನ ಆಯಿತು ನಾನು ಮನೆ ಬಿಟ್ಟು. 4 ದಿನ. ಬೆಂಗಳೂರಿಂದ ಸಿಂದಗಿ, ಸಿಂದಗಿಯಿಂದ ಗುಲ್ಬರ್ಗ, ಗುಲ್ಬರ್ಗಾಯಿಂದ ಬೀದರ್. ನಿಮ್ಮ ಸಮಸ್ಯೆ ನೀವು ನನಗೆ ಹೇಳ್ಕೊಡ್ತೀನಿ. ಯಾರಿಗೂ ಅಂಜೋಂಗಿಲ್ಲ. ನೀವೆಲ್ಲ ನನ್ನ ಮಕ್ಕಳ ಸಮಾನ. ನೀವು ಸಮಸ್ಯೆ ಹೇಳಿದ್ರೆ ನಾನು ನಾಳೆ ಆಫೀಸರ್ಗೆ ಹೇಳಿ ನಿಮ್ಮ ಸಮಸ್ಯೆನೆಲ್ಲ ಕ್ಲಿಯರ್ ಮಾಡಿಸ್ತೀನಿ. ಬಾತ್ರೂಮಲ್ಲಿ ಎಷ್ಟು ಜನ ಜಾರ್ ಬಿದ್ದಿದ್ದೀರಾ? ಕೈ ಎತ್ತಿ. ನಾನಂತೂ ಅಲ್ಲಿ ಜಾರದೆ, ಅದಕ್ಕೆ ಎತ್ತಬೇಕು. ನೀವೆಲ್ಲ ಅಂಬೇಡ್ಕರ್ ಮಕ್ಕಳು ತಾನೆ? ನೀವೆಲ್ಲ ಯಾರ ಮಕ್ಕಳು? ಯಾರ ಮಕ್ಕಳು? ನಾನು ಅಂಬೇಡ್ಕರ್ ಮಕ್ಕಳು.
ನಮಗ್ ಕೊಡೋ ಹಕ್ಕು ಕೊಟ್ಟಿಲ್ಲ ಅಂದ್ರೆ ಕೇಳ್ತೀನಿ, ಸುಮ್ಮನೆ ಕುತ್ಕೊಳ್ಳೋದಿಲ್ಲ. ಅಂಬೇಡ್ಕರ್ ಅದೇ ಮಾಡ್ತಾ ಇದ್ದೀವಿ. ಅಂಬೇಡ್ಕರ್ ಮಕ್ಕಳು. ಸೊ ಈಗ ಹೇಳ್ಬೇಕು, ನೀವು ನಿಮ್ಮ ಹಾಸ್ಟೆಲ್ನಲ್ಲಿ ಏನೇನು ಸಮಸ್ಯೆಗಳಿದೆ ಒಂದೊಂದು ಯಾರು ಎತ್ತಿಲ್ಲ ಅಂದ್ರೆ ನೀವು ಯಾರು ಅಂಬೇಡ್ಕರ್ ಮಕ್ಕಳಲ್ಲ ಅಂತ ನೀನು ಹೇಳುವ. ನೀನು ಅಂದ ತಕ್ಷಣ ಎಲ್ಲ ತಿರುಗಿ ಯಾರು ಎಲ್ಲ ಬಿಡ್ರಿ. ಹೇಳುವ, ಏನ್ ಸಮಸ್ಯೆ ಇದೆ ಹೇಳು. ನಾನು ಬಹಳಷ್ಟು ನೋಡಿ ಬಂದಿದ್ದೀನಿ, ಆಮೇಲೆ ಹೇಳ್ತೀನಿ. ಹೇಳು. ಬಾತ್ರೂಮ್ ಕೆಟ್ಟ ಹೊಲಸು ವಾಸನೆ. ಅವ್ರು ಏನ್ ಹೇಳ್ತಾ ಇದಾರೆ ಅಂದ್ರೆ, ಮಕ್ಕಳು ಹೋಗ್ತೀರಂತೆ ನೀವು ನೀರು ಹಾಕಲ್ಲಂತೆ. ಅದು ನಿಜನಾ ಸುಳ್ಳ? ನೀವು ನೀರು ಹಾಕಲ್ವಾ? ಒಬ್ಬೊಬ್ರು ಹಾಕಲ್ವಾ? ಸಣ್ಣವ್ರು ಹಾಕಲ್ಲ, 5ನೇ ಕ್ಲಾಸ್ ಅವ್ರು ಹಾಕಲ್ವಾ? ಕೆಟ್ಟ ವಾಸನೆ ಇದೆಯವ, ಕಾಯಿಲೆ ಬಂದ್ಬಿಡುತ್ತೆ. ಹೌದಾ ಇಲ್ಲ? ಊಟ ಚಲೋ ಮಾಡ್ತಾರ? ಏನ್ ಮಾಡೋರು ಇವತ್ತು? ಚಿಕನ್ ಎಷ್ಟು ಜನ ತಿಂತೀರಾ? ಕೋಟೆ ಮಂಗನಪೇಟೆ ಚಲೋ ಮಾಡಿದ್ರಾ? ಓಕೆ, ಗುಡ್. ಊಟ ಚಲೋ ಕೊಡ್ತಾರೆ ತಾನೆ? ಎಲ್ಲರೂ ಹಾರಿ ಹಾರಿ ಅಂದ್ಬಿಡ್ರಿ, ಆಯ್ತಾ? ಆಯ್ತು. ನಿಮ್ಗೇನ್ ಸಮಸ್ಯೆ ಇಲ್ವಾ? ಏನೂ ಇಲ್ಲ. ನಿಮ್ ರೂಮಲ್ಲಿ ಬೆಡ್ಗಳೆಲ್ಲ 10 ವರ್ಷ ಆಗಿದೆ. ಅರ್ಧವ ತೆಳು ಹಿಂಗೆ ಬಿಟ್ರೆ ಅಂತ ಬೆಡ್ಶೀಟ್ ಕೊಟ್ಟಾರ. ನಿಮ್ ಊಟದ ಅಂಗಳ ಎಲ್ಲ ಕಿತ್ತೋಗಿದೆ, ಕಲ್ಗಳೆಲ್ಲ ಕಿತ್ತೋಗಿದಾವೆ. ನೀವು ಕುಡಿಯೋ ನೀರು ಟ್ಯಾಪ್ಗಳೆಲ್ಲ ಲೀಕ್ ಆಗ್ತಾ ಇದಾವೆ. ಬಾತ್ರೂಮಲ್ಲಿ ಒಂದೇ ಸಮ ನೀರು ಹೋಗ್ತಾ ಇದೆ. ಇನ್ನೇನೇನು ಸಮಸ್ಯೆ ಇದೆ ನಂಗೆ ಗೊತ್ತಿಲ್ಲ. ಬಿಸಿನೀರು ಬರುತ್ತಾ ಸ್ನಾನಕ್ಕೆ? ತಣ್ಣೀರು ಬರುತ್ತಾ? ಕುಡಿಯಕ್ಕೆ ನೀರು ಸಿಗತ್ತಾ?